ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭೆ ಉಪಚುನಾವಣೆ ಕಾವು ತುಂಬಾನೇ ಜೋರಾಗ್ತಾ ಇದೆ. ಕನೆಕ್ಟ್ ಕರ್ನಾಟಕದಿಂದ ನಾನು ಯೋಗೇಶ್ ಈಶ್ವರ್, ಹಾಗೆ ಪ್ರತಿಕ್ಷಣದಿಂದ ನನ್ನ ಕಲೀಗ ಅಕ್ಷಯ್ ಅವರು ಸತತವಾಗಿ ವರದಿಯನ್ನ ಮಾಡ್ತಾ ಇದ್ದೀವಿ. ಆದರೆ ನಿಜಕ್ಕೂ ಅತಿ ಹೆಚ್ಚು ಹೈ ವೋಲ್ಟೇಜ್ ಆಗಿ ತಿರುಗ್ತಾ ಇರೋದು ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟ ಮೇಲೆ. 2023ರ ಚುನಾವಣೆಗೆ ಮೊದಲು ಕಾಂಗ್ರೆಸ್ ಇಲ್ಲೇ ಮೊದಲನೇದಾಗಿ ರಣಕಾಳೆಯನ್ನ ಮೊಳಗಿಸಿತ್ತು ಸಿದ್ದರಾಮೋತ್ಸವದೊಂದಿಗೆ. ಈಗ ಮತ್ತದೇ ಸಿದ್ದರಾಮೋತ್ಸವ ಸಮರ್ಥನ ಗೆಲ್ಸೋದಕ್ಕಾಗಿ ಏನಂತೀರಾ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಸಿದ್ದರಾಮೋತ್ಸವ ಇದೆಯಲ್ಲ, ಅದು ಸಿದ್ದರಾಮೋತ್ಸವಕ್ಕೆ ನಾನು ಬಂದಿದ್ದೀನಿ, ನೀವು ಬಂದಿದ್ದೀರಿ, ನೋಡಿದ್ರಿ. ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವದಲ್ಲಿ ಅದು ಸುನಾಮಿ, ಜನ ಸುನಾಮಿ. ಅದು ಯಾರು ಕೂಡ ದುಡ್ಡು ಕರೆದುಕೊಂಡು ಬಂದಂತಹ ಅಭಿಮಾನಿಗಳಲ್ಲ, ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ದೂರದ ಊರುಗಳಿಂದ ಅವರೇ, ಅದರಲ್ಲಿ ಬಿಜೆಪಿ ಅವರಿದ್ರು, JDS ನವರಿದ್ರು, ಕಾಂಗ್ರೆಸ್ ನವರಿದ್ರು, ಎಲ್ಲರೂ ಕೂಡ ಆ ಸಿದ್ದರಾಮೋತ್ಸವಕ್ಕೆ ಬಂದಿದ್ರು. ಅಂತದ್ದೇ ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅಧಿಕೃತವಾಗಿ ತಮ್ಮ ಕಾಲನ್ನಿಟ್ಟಿದ್ದಾರೆ. ಸೊ ಇವತ್ತಿನ ಪ್ರಚಾರ ಏನಿತ್ತು, ಇವತ್ತು ಮಧ್ಯಾಹ್ನದವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರ ಮಾಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ನಾಳೆ ಮತ್ತೆ ಒಂದು ಸಣ್ಣ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಅದಾದ ಬಳಿಕ ನಾಳೆ ಬೆಳಿಗ್ಗೆ ಮತ್ತೆ ರಿಟರ್ನ್ ಆಗ್ತಾರೆ. ಇವತ್ತು ಪ್ರಮುಖವಾಗಿ ದಲಿತರು ಮತ್ತು ಅಹಿಂದ ಮತವರ್ಗ ಇರ್ತಕ್ಕಂತಹ ಪ್ರದೇಶಗಳಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರವನ್ನ ಮಾಡಿದ್ರು. ಕಾರಣ ಯಾಕೆ ಸಿದ್ದರಾಮಯ್ಯನವರ ಕ್ಯಾಂಪೇನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯನವರು ತುಂಬಾ ಆಕ್ಟಿವ್ ಆಗಿ ಕ್ಯಾಂಪೇನ್ ಮಾಡಿದ್ದಾರೆ ಕಳೆದ ಹಲವು ದಿನಗಳಿಂದ. ಸಿದ್ದರಾಮಯ್ಯನವರು ಮೊದಲ ಉಪಚುನಾವಣೆಯಲ್ಲಿ ಮೊದಲ ಬಾರಿಗೆ ಕ್ಯಾಂಪೇನ್ ಶುರು ಮಾಡಿದ್ದು ದಾವಣಗೆರೆ ದಕ್ಷಿಣದಲ್ಲಿ ಇವತ್ತು ಶುರು ಮಾಡಿದ್ದಾರೆ ಅಧಿಕೃತವಾಗಿ. ಸೊ ಅಹಿಂದ ಮತವರ್ಗಗಳು, ಅದು ಅಲ್ಪಸಂಖ್ಯಾತ ಇರಬಹುದು, ಕುರುಬ ಇರಬಹುದು, ದಲಿತ ಇರಬಹುದು, ಇತರೆ ಹಿಂದುಳಿದ ಒಪ್ಪಾರ ಸಮುದಾಯದವರು ಇರಬಹುದು, ಗಂಗಾ ಮತಸ್ಥ ಸಮುದಾಯದವರು ಇರಬಹುದು, ಅಹಿಂದ ವರ್ಗದ ಮತಗಳನ್ನ ಸೆಳೆಯುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವೈಯಕ್ತಿಕ ವರ್ಚಸ್ಸಿನ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಸಮರ್ಥ ಶಾಮನವರವರನ್ನ ಹೇಗಾದ್ರೂ ಗೆಲ್ಲಿಸಲೇಬೇಕು ಎನ್ನುವಂತ ಒಂದು ಶಪಥದೊಂದಿಗೆ, ಆ ನಿರ್ಧಾರದೊಂದಿಗೆ ಸಿದ್ದರಾಮಯ್ಯನವರು ಇವತ್ತು ಅಖಾಡಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅವರ ಮೊದಲ ದಿನದ ಇವತ್ತಿನ ಭಾಷಣದ ಹೈಲೈಟ್ ಗಳನ್ನು ಗಮನಿಸಿದ್ರೆ, ಅವರು ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಇವತ್ತು ಕುಚೋದ್ಯ ಮಾಡಿದ್ದಾರೆ. ಈಗ ಶಾಮನವರು ಕುಟುಂಬವನ್ನ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ ಅನ್ನೋದಾದ್ರೆ, ನೀವು ಯಡಿಯೂರಪ್ಪನವರ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಮತ್ತು ಯಡಿಯೂರಪ್ಪನವರ ಮಗ ಬಸವರಾಜ ಬೊಮ್ಮಾಯಿ ಬೈ ಎಲೆಕ್ಷನ್ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮಗನಿಗೆ ಟಿಕೆಟ್ ಕೊಟ್ಟರು. ಇನ್ನು ದೇವೇಗೌಡರ ಕುಟುಂಬದ ಫ್ಯಾಮಿಲಿಯ ಪಾಲಿಟಿಕ್ಸ್ ನ ಟ್ರೀ ತೆಗೀಲಿಕ್ಕೆ 3 ಪೇಜ್ ಬೇಕು. ಅಷ್ಟು ದೊಡ್ಡದಾದ ಲೆಕ್ಕಾಚಾರ ಇದೆ. ಉಳಿದ ಬಿಜೆಪಿಯ ನಾಯಕರು ಕೂಡ ಕುಟುಂಬ ರಾಜಕಾರಣವನ್ನ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಎನ್ನುವಂತ ಒಂದು ಪ್ರಶ್ನೆಯನ್ನ ಹಾಕಿದ್ರು. ಎರಡನೇದ್ದು, ಯಾಕಂತ ಹೇಳಿದ್ರೆ ಕ್ಯಾಂಪೇನ್ಗೆ ನಾವು ಹೋಗಿದ್ವಿ, ಗ್ಯಾರಂಟಿ ಯೋಜನೆಗಳನ್ನ ಹೆಚ್ಚು ಪ್ರಚಾರ ಮಾಡಿದ್ರು. ಬಿಜೆಪಿ ಅವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸ್ತಾ ಇದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸುವಂತಹ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮತ ಹಾಕಬಾರದು ಎನ್ನುವಂಥದ್ದು ಸಿದ್ದರಾಮಯ್ಯನವರ ಎರಡನೆಯ ಟಾಪಿಕ್. ಮೂರನೆಯ ಟಾಪಿಕ್ ಏನು ಅಂತ ಹೇಳಿದ್ರೆ, ಬಿಜೆಪಿ ಸಂಪೂರ್ಣವಾಗಿ ಅಹಿಂದ ಮತವರ್ಗದ ವಿರುದ್ಧ ಇರತಕ್ಕಂತಹ ಸಮುದಾಯ ಪಕ್ಷ ಅದು. ಹೀಗಾಗಿ ಆ ಪಕ್ಷಕ್ಕೆ ವೋಟ್ ಹಾಕಬಾರ್ದು ಅಂತ ಹೇಳಿ. ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಹೊಡೆದ್ರು ಇವತ್ತು ಸಿದ್ದರಾಮಯ್ಯನವರು. ಏನು ಅಂತ ಹೇಳಿದ್ರೆ, ಬಿಜೆಪಿಯವರು ನನ್ನನ್ನ ಸಾಲದ ರಾಮಯ್ಯ ಅಂತ ಹೇಳ್ತಾರೆ, ನಾನು ಸಾಲದ ರಾಮಯ್ಯ ಅಲ್ಲ, ನಾನು ಅನ್ನರಾಮಯ್ಯ ಅಂತ ಹೇಳಿ. ಸೊ ತುಂಬಾ ಕನ್ವಿನ್ಸಿಂಗ್ ಲೆವೆಲ್ಗೆ ಸಿದ್ದರಾಮಯ್ಯನವರ ಸ್ಪೀಚ್ ಇತ್ತು. ಅವರ ಮಾತಿನ ವೈಖರಿ ಏನಿದೆ, ಸಹಜ ವೈಖರಿ ಅಲ್ಲ. ಖಂಡಿತವಲ್ಲ ಅಕ್ಷಯ್, ಸಿದ್ದರಾಮಯ್ಯ ಅವರ ಎಂಟ್ರಿಯೊಂದಿಗೆ ದಾವಣಗೆರೆ ಬೈ ಎಲೆಕ್ಷನ್ ಏನಿದೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೊರಟೋಗಿದೆ. ಇಲ್ಲಿವರೆಗೂ ಆಗಿದೆ ಲೀಗ್ ಮ್ಯಾಚ್ಗಳು, ಈಗ ಸೆಮಿಫೈನಲ್ ಫೈನಲ್ ಶುರು ಆಗ್ತಾ ಇದೆ. ಅದರದ್ದೇ ಸಿದ್ದರಾಮಯ್ಯ ಡೆಡಿಕೇಟೆಡ್ ಆಗಿ 2 ದಿನ ಸರ್ಕಾರಿ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ ನಾಳೆ ಕೂಡ ಸತತವಾಗಿ ಪ್ರಚಾರವನ್ನು ಮಾಡ್ತಾರೆ. ಇವತ್ತು ಹದಡಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದಷ್ಟು ಗ್ರಾಮಗಳು, ಶರಮಗೊಂಡನಹಳ್ಳಿ, ತುರ್ಚಘಟ್ಟ ಅನ್ನೋ ಕಡೆ ಎಲ್ಲ ಹೋಗಿದ್ರು. ತುರ್ಚಘಟ್ಟ ಅನ್ನೋ ಗ್ರಾಮ ನಾವು ಕೂಡ ಹೋಗಿದ್ವಿ. ಕೇವಲ ಹದಡಿ ಗ್ರಾಮ ಪಂಚಾಯತಿಯಲ್ಲಿ ಮುಸ್ಲಿಮರು ಇರುವಂಥ ಗ್ರಾಮ. ಅಲ್ಲಿರುವಂಥ ಸಾಕಷ್ಟು ಮುಸ್ಲಿಮರು ಕೂಡ ನಮ್ಮ ವೋಟ್ ಕಾಂಗ್ರೆಸ್ಸಿಗೆ. ಅಲ್ಲದೆ ಆ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಅಂತ ಬಂದಾಗ ಪ್ರತಿ ಹಳ್ಳಿಗಳಿಗೆ ಕೂಡ CC ರಸ್ತೆಗಳಾಗಿದೆ. ಚಾನಲ್ ಅಲ್ಲಿ ನೀರು ಹರಿತಾ ಇದೆ. ತುಂಬ ಜನ ಆಫ್ ದಿ ರೆಕಾರ್ಡ್ ಕೂಡ ಮಾತಾಡ್ಸಿದ್ವಿ, ಕೇವಲ ಕ್ಯಾಮ್ರಾ ಅಷ್ಟೇ ಅಲ್ಲ, ಆಫ್ ದಿ ರೆಕಾರ್ಡ್ ಕೂಡ ಮಾತಾಡ್ತಿರೋದು ಅಭಿವೃದ್ಧಿಗೆ ಮತವನ್ನು ಕೊಡ್ತೀವಿ ಅಂತ. ಸೊ ಅಭಿವೃದ್ಧಿ ಶಾಮನೂರು ಶಿವಶಂಕರಪ್ಪ ಅವ್ರ ಕಾಲದಲ್ಲಿ ಆಗಿದೆ. ಮತ್ತೊಂದು ಕಡೆ ಯಾಕೆ ಸಿದ್ದರಾಮೋತ್ಸವ ಅಂತಾನೆ ಇಬ್ರು ಮಾತಾಡ್ತಿದೀವಿ ಅಂದ್ರೆ, ಅಸಲಿ ಆಟ ಈಗ ಶುರುವಾಗಿದೆ. ಅಲ್ಲದೆ ನಾಳೆ ಖಂಡಿತವಾಗಲೂ ಅಲ್ಪಸಂಖ್ಯಾತ ಮತಗಳೇ ಹೆಚ್ಚಿರುವಂತ ಏರಿಯಾಗಳು ಯಾವ್ದಾದ್ರು ಅಂತ ನೀವು ಹೇಳ್ತಾ ಇದ್ರಿ. ಶಿವಾಜಿ ಸರ್ಕಲ್ ನಾಳೆಯಿಂದ ಮುಖ್ಯಮಂತ್ರಿಗಳ ಅಧಿಕೃತ ಕ್ಯಾಂಪೇನ್ ನಾಳೆ ರಾತ್ರಿವರೆಗೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಶಿವಾಜಿ ಸರ್ಕಲ್, ಅದಾದ ಬಳಿಕ ಮದಕರಿ ನಾಯಕ ವೃತ್ತ, ದೊಡ್ಡಪೇಟೆ, ಚೌಕಿಪೇಟೆ, ಹಾಸಬಾವಿ ವೃತ್ತ, ಚಾಮರಾಜಪೇಟೆ, ಮದೀನಾ ವೃತ್ತ, ಆಜಾದ್ ನಗರ,
ಜೊತೆಗೆ ಭಾಷಾನಗರ, SSM ನಗರ, ಜೊತೆಗೆ ಅಖ್ತರ್ ರಾಜಾ ಸರ್ಕಲ್, ನಾವು ಕಳೆದ ಬಾರಿ ನಮ್ಮ ಲೈವ್ ಡಿಸ್ಕಷನ್ ಮಾಡಿದಂತಹ ಪ್ರದೇಶಗಳು, ಜೊತೆಗೆ ಅಖ್ತರ್ ರಾಜಾ ಸರ್ಕಲ್ ನಲ್ಲಿ ಒಂದು ಸಾರ್ವಜನಿಕ ಸಭೆ ಕೂಡ ಇದೆ. ಅಂದ್ರೆ ಮುಸಲ್ಮಾನ ಬಾಹುಳ್ಯ ಪ್ರದೇಶಗಳು ಅಥವಾ ವಾರ್ಡುಗಳು, ಮತ್ತೆ ನಿರಂತರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಯಾವ ಮುಸಲ್ಮಾನ ಭಾಗಗಳಿಂದ ಮತಗಳು ಬರ್ತಾ ಇತ್ತು, ಆ ಭಾಗಗಳಲ್ಲಿ ನಾಳೆ ಸಿದ್ದರಾಮಯ್ಯನವರು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮುಸಲ್ಮಾನ ಸಮುದಾಯ ಕಾಂಗ್ರೆಸ್ ನಲ್ಲಿ ಇಬ್ಬರ ಮಾತುಗಳನ್ನ ಖಡಾಖಂಡಿತವಾಗಿ ಕೇಳುತ್ತೆ. ಒಂದು ಗುರು, ಇನ್ನೊಬ್ಬ ಶಿಷ್ಯ. ಅದು ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನ್. ಸೊ ಸಿದ್ದರಾಮಯ್ಯನವರ ಮಾತನ್ನ ಯಾವುದೇ ಕಾರಣಕ್ಕೂ ತೆಗೆದಾಕಲ್ಲ ಅವರು. ದೇ ಆರ್ ಅಂದ್ರೆ ಅವರಿಗೆ ಜಮೀರ್ ಹೇಳದ ಹಾಗೆ ಮುಸಲ್ಮಾನರ ನಾಯಕನೇ ಸಿದ್ದರಾಮಯ್ಯ ಅನ್ನುವಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ಗಟ್ಟಿತನ ಇದೆಯಲ್ಲ, ಅದನ್ನ ಇಲ್ಲೊಂದು ಸಣ್ಣ ಸ್ಟಾಟ್ಸ್ ಇದೆ. 2023 ಚುನಾವಣೆಯಲ್ಲಿ ಇಲ್ಲಿ ಬಿಜೆಪಿಗರು ಅಥವಾ ಬಿಜೆಪಿ ಈ ಬಾರಿ ಅಲ್ಪಸಂಖ್ಯಾತರ ಮತಗಳ ಮೇಲೆ ಡಿಪೆಂಡ್ ಆಗಿದೆ. ಈಗ ಎಕ್ಸಾಂಪಲ್ ಭಾಷಾ ಸರ್ಕಲ್ ಅಂತ ಹೇಳಿದ್ರಿ, ಭಾಷಾ ಸರ್ಕಲ್ ಅಲ್ಲಿ ಲಾಸ್ಟ್ ಟೈಮು 7627 ಮತಗಳಿದಾರಲ್ಲ, 6864 ಕಾಂಗ್ರೆಸ್ಗೆ ಬಿದ್ದಿದ್ರೆ ಬಿಜೆಪಿ ಬಿದ್ದಿದ್ದು 192. ಆ ಓಟ್ ಒಂದು 250 ಹೋಗಬಹುದು ಹೋದರೆ ಅಷ್ಟೇ. ಇನ್ನೊಂದು ಕಡೆ ಹೇಳಿದ್ರಿ ಚಾಮರಾಜಪೇಟೆ ಅಂತ ಹೇಳಿದ್ರಿ, ಇಲ್ಲಿ 5042 ಓಟ್ ಇದೆ, 3198 ಕಾಂಗ್ರೆಸ್ ಇದ್ರೆ 1000 ಚಿಲ್ಡ್ರೆ, ಯಾಕಂದ್ರೆ ಅಲ್ಲಿ ತುಂಬಾ ಬಿಸ್ನೆಸ್ ಮ್ಯಾನ್ಗಳಿರುವಂಥ ಏರಿಯಾ, 1600 ಚಿಲ್ಡ್ರೆ ಬಿಜೆಪಿಗೆ ಬಂದಿತ್ತು ಲಾಸ್ಟ್ ಟೈಮು. ಹೀಗಾಗಿ ಮೆಜಾರಿಟಿ ನೋಡ್ತಾ ಹೋದ್ರೆ ಇಲ್ಲೊಂದು ಕಡೆ ಮಂಡಕ್ಕಿ ಬಟ್ಟಿ 4332 ಕಾಂಗ್ರೆಸ್ ಓಟ್ ಇದೆ ಲಾಸ್ಟ್ ಟೈಮು, 298 ಮಾತ್ರ ಬಿಜೆಪಿ ಓಟು, ಉಳಿದಿರೋದು 395 ಓಟ್ಗಳು. ಇಲ್ಲಿ ನಿಮಗೆ ಅದರ್ಸು ಮತ್ತು ನೋಟಾದಲ್ಲಿ ವ್ಯತ್ಯಾಸಗಳಾಗ್ಬೋದು. ಬಿಜೆಪಿಗೆ ಒಂದು 2% ಆಚೆ ಈಚೆ ವ್ಯತ್ಯಾಸಗಳಾಗ್ಬೋದು. ಆದರೆ ಸಿದ್ದರಾಮಯ್ಯ ಅವರು ಅಥವಾ ಕಾಂಗ್ರೆಸ್ ಏನು ಪ್ಲಾನ್ ಮಾಡಿದೆ, ಕಂಪ್ಲೀಟ್ ಸ್ಟ್ರಾಟಜಿ ಅತಿ ಹೆಚ್ಚು 5 ಓಟ್ಗಳಿರೋ ಕಡೆನೆ. ಮತ್ತೊಂದು ಅಂಶವನ್ನು ತುಂಬ ಚೆನ್ನಾಗಿ ಗಮನಿಸಬೇಕು, ಲಿಂಗಾಯತ ಮತಗಳು. ಅಜಯ್ ಕುಮಾರ್ಗೆ ಟಿಕೆಟ್ ಕೊಟ್ಟಿದ್ರೆ ಬೇರೆ ವಿಷಯ, ಅಜಯ್ ಕುಮಾರ್ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದ್ರೆ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಮುಖ್ಯಮಂತ್ರಿಯಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಬಿಂಬಿಸಿದ್ದು ಸಿದ್ದರಾಮಯ್ಯ ಮಾತ್ರ. ಅನುಭವ ಮಂಟಪವನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ದು ಸಿದ್ದರಾಮಯ್ಯ ಮಾತ್ರ. ಬೆಂಗಳೂರು ಮೆಟ್ರೋಗೆ ನಮ್ಮ ಬಸವ ಅಂತ ಮೆಟ್ರೋ ಹೆಸರನ್ನ ಇಡ್ತೀವಿ ಅಂತ ಘೋಷಣೆ ಮಾಡಿದ್ದು ಸಿದ್ದರಾಮಯ್ಯ ಮಾತ್ರ. ಅಲ್ಲಿಗೆ ಸಿದ್ದರಾಮಯ್ಯ ಸೌಧದಲ್ಲಿ ಬಸವಣ್ಣನವರ ಭಾವಚಿತ್ರ ಕೂಡ ಅವರೇ. ಹೌದು. ಅಲ್ಲಿಗೆ ಸಿದ್ದರಾಮಯ್ಯ ಕೇವಲ ಅಹಿಂದ ನಾಯಕ, ಆಬ್ವಿಯಸ್ಲಿ ಕೇವಲ ಕುರುಬ ನಾಯಕ ಅಲ್ಲ, ಲಿಂಗಾಯತ ನಾಯಕ ಕೂಡ ಹೌದು ಅನ್ನೋದು ಕೇವಲ ದಾವಣಗೆರೆ ಚುನಾವಣೆ ಅಲ್ಲ, ಅದಕ್ಕೆ ಮುಂಚೆ 2013ರಿಂದ 18 ಆಗಿರ್ಬೋದು, ಅಥವಾ 23ರಿಂದ ಕೊಡ್ತಿರೋ ಆಡಳಿತದಿಂದ ಪ್ರೂವ್ ಆಗ್ತಾ ಇದೆ. ಹೀಗಾಗಿ ಬಸವಣ್ಣನವ್ರನ್ನೇ ಸಾಂಸ್ಕೃತಿಕ ನಾಯಕ ಅಂತ ಬಿಂಬಿಸಿರುವಂಥ ಸಿದ್ದರಾಮಯ್ಯ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಒಪ್ಪುವಂಥ ನಾಯಕ. ಸೊ ಆ ಸಲ ಸಿದ್ದರಾಮೋತ್ಸವ ಈಗ ಶುರು ಆಗಿದೆ. ಅಂದ್ರೆ ಸಿದ್ದರಾಮಯ್ಯನವರ ಒಂದು ವೆರಿ ಇಂಪಾರ್ಟೆಂಟ್ ಕೆಪಾಸಿಟಿ ಕಾಂಗ್ರೆಸ್ನ ನಾಯಕರ ಪೈಕಿ ಏನು ಅಂತ ಹೇಳಿದ್ರೆ, ತುಂಬಾ ಕನ್ವಿನ್ಸಿಂಗ್ ಲೆವೆಲ್ಗೆ ಮಾತಾಡ್ತಾರೆ ಅವರು. ಅಂದ್ರೆ ಇವತ್ತು ಕ್ಯಾಂಪೇನ್ ಸಂದರ್ಭದಲ್ಲಿ ಅವ್ರು ಮಾತಾಡ್ತಿದ್ದಾಗ ಯಾರೋ ಒಬ್ರು ಕಾರ್ಯಕರ್ತರು ಸಿಟಿ ರವಿ ಬಗ್ಗೆ ಹೇಳಿದ್ರು. ನಿಜ. ಅದನ್ನ ಅಲ್ಲೇ ಇಮಿಡಿಯೇಟ್ ಕ್ಯಾಚ್ ಮಾಡಿದ್ರು ಸಿದ್ದರಾಮಯ್ಯನವರು, ಸಿಟಿ ರವಿ ಬಗ್ಗೆ ಅಟ್ಯಾಕ್ ಮಾಡಿದ್ರು ಇಮಿಡಿಯೇಟ್. ಅಂದ್ರೆ ಅವರಿಗೆ ಅಂದ್ರೆ ಈ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ನಾಯಕರು ಮಾತಾಡುವಂತ ಸಂದರ್ಭದಲ್ಲಿ ಅವರು ಮಾತಾಡಿದನ್ನ ಸುಮ್ಮನೆ ಕೇಳ್ಕೊಂಡು ಏನೋ ಮಾತಾಡ್ತಿದ್ದಾರೆ ಅಂತ ಆಗುತ್ತೆ. ಬಟ್ ಸಿದ್ದರಾಮಯ್ಯ ಅವ್ರದ್ದು ಹಾಗಲ್ಲ, ಅವ್ರದ್ದು ದ್ವಿಮುಖ ಮಾತುಕತೆ. ಅಂದ್ರೆ ಎದುರಿಗೆ ಇರುವಂತ ಆಡಿಯನ್ಸ್ಗಳನ್ನ, ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಯಾರೇ ಇದ್ರು ಕೂಡ ಅವ್ರ ಜೊತೆ ಅವ್ರು ಮಾತಾಡ್ತಾರೆ, ಅವ್ರು ಕನ್ವಿನ್ಸ್ ಮಾಡ್ತಾರೆ, ಹಿಂಗಲ್ಲ ಹಿಂಗೆ ಅಂತ ಹೇಳಿ. ಒಂದು ಎಕ್ಸಾಂಪಲ್ ಹೇಳ, ನಾವೆಲ್ಲ ಟಿವಿ ಚಾನೆಲ್ಗಳಲ್ಲಿ ಕೆಲಸ ಮಾಡುವಾಗ ಡಬಲ್ ಶಿಫ್ಟ್ ಅಂದ್ರೆ ಯಾಕೆ ಹಿಂಗೆ ಸಾಯಿಸ್ತಾರೆ ಅಂತಿದ್ವಿ. ಅದೇ ನಮ್ಮ ಬಾಸ್ಗಳು ಕರೆದ್ಬಿಟ್ಟು ಹೆಗ್ಲ ಮೇಲೆ ಕೈ ಇಟ್ಬಿಟ್ಟು ಅದೊಂಚೂರು ನಾಳೆ ಇಂಪಾರ್ಟೆಂಟ್ ಇದೆ ನೋಡಪ್ಪ ಅಂದ್ರೆ 2 ದಿನ ಅಲ್ಲೇ ಮಲಿಕತ್ತಿದ್ವಿ. ಹೌದು, ಖಂಡಿತ. ಇದೇ ಸಾದಿಕ್ ಪೈಲ್ವಾನು ನಾಮಿನೇಷನ್ ವಾಪಸ್ ತಗೊಳ್ಳಿಲ್ಲ, ಆದ್ರೆ ಇಮಿಡಿಯೇಟ್ ಸೀನ್ ಕಟ್ ಮಾಡಿದ್ರೆ ಸಿದ್ದರಾಮಯ್ಯ ಪಕ್ಕದಲ್ಲಿ ಕೂತವ್ರೆ, ಸಿದ್ದರಾಮಯ್ಯ ಸಾದಿಕ್ ಪೈಲ್ವಾನ್ ಹೆಗಲ ಮೇಲೆ ಕೈ ಹಾಕವ್ರೆ, ಮತ್ತೆ ಸಾದಿಕ್ ಪೈಲ್ವಾನ್ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಕಾಂಗ್ರೆಸ್ ನ ಗೆಲ್ಲಿಸ್ತೀನಿ ಅಂತ. ಸಿ ದಟ್ ಈಸ್ ದ ಸರ್ಪ್ರೈಸ್ ಆಪರೇಷನ್ ಕ್ವಾಲಿಟಿ ಆಫ್ ಸಿದ್ದರಾಮಯ್ಯ ಲೀಡರ್ಶಿಪ್. ಸೊ ಸಿದ್ದರಾಮೋತ್ಸವ ಟಾಪಿಕ್ ಅನ್ನ ಇಲ್ಲಿಗೆ ಮುಗಿಸೋಣ ಅನ್ಕೋತೀನಿ. ಎಸ್, ಇನ್ನೂ ಇಂಪಾರ್ಟೆಂಟ್ ಆಮೇಲೆ ಏನು ಅಂತ ಹೇಳಿದ್ರೆ, ಒಂದಂತೂ ನಿಜ ಯೋಗಿಜಿ ನೀವು ಹೇಳದಾಗೆ ಬಿಗ್ ಇಂಪ್ಯಾಕ್ಟ್ ಇದೆ ಎಲೆಕ್ಷನ್ಗೆ. ಸಿದ್ದರಾಮಯ್ಯನವರ ಎಂಟ್ರಿ ಏನಿದೆ ಇದು ಖಂಡಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಸಮರ್ಥ ಶಾಮ್ನವರವರಿಗೆ ವೆರಿ ಮಚ್ ಇಂಪ್ಯಾಕ್ಟ್ ಆಗುತ್ತೆ, ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದು ದೊಡ್ಡ ಪ್ರಮಾಣದಲ್ಲಿ ವೋಟ್ ಪುಲ್ ಮಾಡುವಂತ ಕೆಪಾಸಿಟಿ ಇರುವಂತ ಲೀಡರ್ ಕಣಕ್ಕೆ ಧುಮುಕಿರೋದ್ರಿಂದಾಗಿ ಸಹಜವಾಗಿ ಕಾಂಗ್ರೆಸ್ನವರಿಗೆ ಬಹುಶಃ ಇವಾಗ ಒಂಥರ ಆನೆ ಬಲ ಬಂದಂಗ ಆಗಿದೆ ಈ ಕ್ಯಾಂಪೇನ್ ನಲ್ಲಿ. ಖಂಡಿತವಲ್ಲ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ಇಂಪ್ಯಾಕ್ಟ್ ಬಗ್ಗೆ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ದಾವಣಗೆರೆ ದಕ್ಷಿಣಕ್ಕೆ ಏನೆಲ್ಲ ಆಗಬೇಕು, ಯಾರು ಶಾಸಕರಾಗಬೇಕು ದಾವಣಗೆರೆ ದಕ್ಷಿಣದಿಂದ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.